ಶ್ರೀರಂಗಪಟ್ಟಣದ ಹನುಮ ಸಂಕೀರ್ತನ ಯಾತ್ರೆ ನಡೀತಾ ಇದೆ. ಮೂಡಲ ಬಾಗಿಲು ಆಂಜನೇಯ ಸ್ವಾಮಿಯ ಪುನರ್ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಇರುವಂತದ್ದು. ಪ್ರಮುಖವಾಗಿ ಹನುಮ ಜಯಂತಿ ಇರುವಂತ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದ ಹನುಮ ಸಂಕೀರ್ತನ ಯಾತ್ರೆ ಸಾಗ್ತಾ ಇದೆ. ಪ್ರಮುಖವಾಗಿ ಪುನರ್ ಪ್ರತಿಷ್ಠಾಪನೆಯ ಸಂಕಲ್ಪದೊಂದಿಗೆ ಸಂಕೀರ್ತನ ಯಾತ್ರೆ ನಡೀತಾ ಇದೆ. ಜಾಮಿಯಾ ಮಸೀದಿ ಜಾಗದಲ್ಲಿ ಹನುಮ ಮಂದಿರ ಸಂಕಲ್ಪ ಯಾತ್ರೆಯಲ್ಲಿ ಭಾಗಿಯಾಗಲಿರುವಂತಹ ಸಾವಿರಾರು ಹನುಮ ಭಕ್ತರ ಆ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 12ಕ್ಕೆ ನಿಮಿಷಾಂಬ ದೇಗುಲದ ಬಳಿ ಯಾತ್ರೆಗೆ ಚಾಲನೆಯನ್ನು ನೀಡಲಾಗುತ್ತೆ. ರಂಗನಾಥ ಸ್ವಾಮಿ ದೇಗುಲದವರೆಗೆ ನಡೆಯುತ್ತೆ ಮೆರವಣಿಗೆ. ಸಂಕೀರ್ತನ ಯಾತ್ರೆಯ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಡಿಐಜಿ ಬೋರಲಿಂಗಯ್ಯ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಪೊಲೀಸ್ ಪರೇಡ್ ನಡೀತಾ ಇದೆ. ಪಥಸಂಚಲನ ಅಂದ್ರೆ ಮೊದಲೇ ತಿಳಿದಿದೆ, ಈ ಜಾಮಿಯಾ ಮಸೀದಿಯ ಬಳಿ ಸ್ವಲ್ಪ ಗಲಾಟೆ, ಸೂಕ್ಷ್ಮ ಭಾಗ, ಅದು ಸೂಕ್ಷ್ಮ ಸ್ಥಳ, ಅಲ್ಲಿ ಅತಿ ಹೆಚ್ಚಾಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಹನುಮ ಮಂದಿರದ ಬಳಿಯೂ ಕೂಡ ಅತಿ ಹೆಚ್ಚಾಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಹಬ್ಬಗಳು ಬಂತು ಅಂದ್ರೆ ಕೆಲವೊಂದಿಷ್ಟು ಸೂಕ್ಷ್ಮ ಸ್ಥಳದಲ್ಲಿ ಬಹಳ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗುತ್ತೆ. ಅಕಸ್ಮಾತ್ ಗಲಾಟೆ ಗದ್ದಲ ನಡೀಬಹುದು ಅನ್ನುವಂತ ನಿಟ್ಟಿನಲ್ಲಿ ನೂರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ರಸ್ತೆ ಉದ್ದಕ್ಕೂ ಕೂಡ ಪೊಲೀಸರು ಪರೇಡ್ ಅನ್ನು ನಡೆಸಿದ್ದಾರೆ. ಅಂದ್ರೆ ಒಂದು ಹನುಮ ಜಯಂತಿ ಇದೆ, ನೂರಾರು ಜನ ಮಾಲಾಧಾರಿಗಳು ಈ ಸಂದರ್ಭದಲ್ಲಿ ಆ ಸಂಕೀರ್ತನ ಯಾತ್ರೆಯಲ್ಲಿ ಭಾಗಿಯಾಗಿರ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ಅಷ್ಟೇ ಬಹಳ ಪ್ರಾಮುಖ್ಯತೆಯನ್ನು ವಹಿಸಬೇಕಾಗುತ್ತೆ. ಜಾಮಿಯಾ ಮಸೀದಿಯ ಮುಂಭಾಗದಿಂದ ಹೋಗುವಂಥ ಶ್ರೀರಂಗಪಟ್ಟಣದ ಹನುಮ ಸಂಕೀರ್ತನ ಯಾತ್ರೆ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗ ಪೊಲೀಸ್ ಬಂದೋಬಸ್ತ್ನಲ್ಲಿದೆ.